ಸೂಪರ್ ಡೆಲಿಷಿಯಸ್ ಆಗಿರುವ ಈ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಲಿಕ್ಕಂತೂ ಸಕ್ಕದಾಗಿರ್ತದೆ. ರೆಸಿಪಿ ನೋಟ್ ಮಾಡ್ಕೊಳ್ಳಿ. ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿಲ್ಲಿ 500 ಗ್ರಾಮ್ಸ್ ಅಷ್ಟು ಡೇಟ್ಸ್ ತಗೊಂಡಿದ್ದೇನೆ. ಇದರ ಒಳಗಿರುವ ಸೀಡ್ ಎಲ್ಲ ತೆಗೆದು ಉಂಟಲ್ಲ, ಇದನ್ನು ಚಂದ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನಿದನ್ನು ನೀರಲ್ಲಿ ನೆನೆಸಿಡ್ಲಿಕ್ಕೆ ಉಂಟು. ಸೊ ಫಸ್ಟಿಗೆ ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು ತಗೊಂಡು ಈ ಎಲ್ಲ ಡೇಟ್ಸನ್ನು ಹಾಕಿ ನೆನೆಸಿಟ್ಟುಕೊಳ್ಳೋದು. ಒಂದು ಹಾಫ್ ಆನ್ ಅವರ್ ನೆನೆಸಿಟ್ರೆ ಸಾಕಾಗ್ತದೆ. ಸೊ ಇದು ಒಂದು ಸೈಡಿಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಅಷ್ಟು ಕಡಲೆ ಬೀಜ ಇದನ್ನು ಹಾಕಿಕೊಂಡು ಚಂದ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಸೊ ಚಂದ ಇದನ್ನು ಫ್ರೈ ಮಾಡಿಕೊಂಡು ಇದರ ಸಿಪ್ಪೆ ಎಲ್ಲ ಉಂಟಲ್ಲ ಕಂಪ್ಲೀಟ್ ಆಗಿ ಹೋಗಬೇಕು. ಒಂದು 10 ಮಿನಿಟ್ಸ್ ಇದನ್ನು ಆರ್ಲಿಕ್ಕೆ ಬಿಟ್ಟರೆ ಇದರ ಸಿಪ್ಪೆ ಎಲ್ಲ ಹೋಗ್ತದೆ. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಚಂದ ಇದನ್ನು ಪೌಡರ್ ಮಾಡಿಕೊಳ್ಳೋದು. ಫೈನ್ ಪೌಡರ್ ಮಾಡಲಿಕ್ಕಿಲ್ಲ, ತರಿತರಿಯಾಗಿ ಹೀಗೆ ಅರ್ದುಕೊಳ್ಬೇಕು. ಸೊ ಇದನ್ನು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಇದಕ್ಕೆ ಹಾಕಿಕೊಂಡು ಚಂದ ಫ್ರೈ ಮಾಡಿಕೊಳ್ಳೋದು. ಸೊ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕಿಕೊಳ್ಬೋದು. ಇದರೊಟ್ಟಿಗೆ ಬೇಕಿದ್ರೆ ಫ್ಲಾಕ್ಸ್ ಸೀಡ್ಸ್ ಅಥವಾ ಪಂಪ್ಕಿನ್ ಸೀಡ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು. ಇನ್ನು ಆಗಲೇ ರೆಡಿ ಮಾಡಿದಂಥ ಈ ಪೌಡರನ್ನು ಹಾಕಿ ಮತ್ತೆ ಚಂದ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ಮಿಕ್ಸಿ ಜಾರಿಗೆ ಆಗಲೇ ನೆನೆ ಹಾಕಿಟ್ಟಂಥ ಖರ್ಜೂರ ಮತ್ತು 1 ಸ್ಪೂನ್ ಅಷ್ಟು ಬೆಲ್ಲ ಹಾಕಿ ಚಂದ ಇದನ್ನು ಪೇಸ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿಗೆ ಒಂದು 4 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಈ ಪೇಸ್ಟನ್ನು ಹಾಕಿ ಉಂಟಲ್ಲ ಚಂದ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಸೊ ಇದಿಷ್ಟಾದ ಮೇಲೆ ಆಗಲೇ ಫ್ರೈ ಮಾಡಿದಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದೇ ಥರ ಮಿಕ್ಸ್ ಮಾಡ್ತಾ ಹೋಗಿ ಇದರ ನೀರಿನ ಪಸೆ ಕಂಪ್ಲೀಟ್ ಆಗಿ ಆರಿ ಈ ಹದಕ್ಕೆ ಬರಬೇಕು. ಸೊ ಇದು ಪರ್ಫೆಕ್ಟ್ ಆಗಿ ರೆಡಿ ಆಯಿತು. ಇನ್ನಿದನ್ನು ಒಂದು 10 ನಿಮಿಷ ಆರ್ಲಿಕ್ಕೆ ಬಿಡಿ. ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೈಗೆ ತುಪ್ಪ ಒರೆಸಿಕೊಂಡು ಉಂಟಲ್ಲ ಇದನ್ನು ಉಂಡೆ ಕಟ್ಟಿಕೊಳ್ಬೇಕು. ಇದನ್ನು ನೀವು ಒಂದು 1 ವೀಕ್ ಹಾಗೆ ಸ್ಟೋರ್ ಮಾಡಿಕೊಂಡಿಟ್ಟು ಕೂಡ ತಿನ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು ಆ್ಯಕ್ಚುಲಿ. ಸೊ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರಸ್ಟ್ ಮೀ, ದಿಸ್ ವಾಸ್ ಸೋ ಡಿಲಿಷಿಯಸ್. ಸೊ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.